ನೋಡ್ರಿ ಅಲ್ಲಿಂದ ಬಂದ್ಮೇಲೆ ವರ್ಕೌಟಿಂದ ಬಂದ್ಮೇಲೆ ನೋಡ್ರಿ ನಾನು ಇದಕ್ಕೆ ನೆನೆಗೆ ಹಾಕಿದೆ ಏನದು ಪ್ರೋಟೀನ್ ದೋಸೆ. ಇದನ್ನು ವಾರಕ್ಕೆ ಒಂದು 2-3 ಸಲ ಮಾಡೇ ಮಾಡ್ತೀನಿ ನಾನು, ಯಾಕಂದ್ರೆ ಹೆಲ್ತಿಗೆ ಭಾಳ ಚಲೋ. ಅದಕ್ಕೋಸ್ಕರ ಇದ್ರೊಳಗೆ ಈ ಸಲ ನವಣಿ ಆಮೇಲೆ ಹೆಸರು ಕಾಳು, ಕಡ್ಲಿ, ಬಟಾಣಿ, ಒಂದು 4-5 ಬಾದಾಮಿ ಹಾಕೀನಿ. ಬಾದಾಮಿ ಫ್ಯಾಟ್ ನಂಗೆ ಗೊತ್ತು, ಬಟ್ ಗುಡ್ ಫ್ಯಾಟ್, ಹೆಲ್ತಿಗೆ ಚಲೋ, ಪ್ರೋಟೀನ್ ಚಲೋ. ಅದಕ್ಕೋಸ್ಕರ ಒಂದು 4-5 ಬಾದಾಮಿ ಹಾಕೇನಿ ಅಷ್ಟೇ. ಸಾಬುದಾನಿ ಹಾಕೀನಿ, ಒಂದೇ ಒಂದು ಮುಷ್ಟಿಯಷ್ಟು ಅಕ್ಕಿ, ಒಂದೇ ಮುಷ್ಟಿಯಷ್ಟು, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಅದೇ ಒಂದು ಮುಷ್ಟಿಯಷ್ಟು ಉದ್ದಿನಬೇಳೆ ಅಷ್ಟೇ. ಯಾಕಂದ್ರೆ ದೋಸೆ ಜಿಗಿಟಾಗಿ ಎದ್ದೇಳ್ಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಆಮೇಲೆ ಇದು ನೋಡ್ರಿ ನೀವು ಶೇಂಗಾ ಒಂದು 10 ಕಾಳೇನೋ ಅಷ್ಟೇ ಹಾಕಿರ್ಬೋದು. ನಾನು 10 ಕಾಳು ಎಣಿಸಿದ್ರೆ ಯಾಕೆ ಹಾಕೀನಿ ಅಂತಂದ್ರೆ ಅದ್ರೊಳಗೆ ಫ್ಯಾಟ್ ಐತೆ ನಂಗೆ ಗೊತ್ತು, ಆದರೂ ಯಾಕಂದ್ರೆ ಪ್ರೋಟೀನ್ ಸಂಬಂಧ ಹಾಕೀನಿ ಅಷ್ಟೇ. ಏನು ತೊಂದರೆ ಇಲ್ಲ, ತಿನ್ಬೋದು. ಇಷ್ಟೊಂದು 10 ಕಾಳು ಏನು ತೊಂದರೆ ಇಲ್ಲ. ದೋಸೆ ಒಳಗೆ ಒಂದು ವಾರಕ್ಕೆ 3-4 ಸಲ ಅಂತೂ ಮಾಡೇ ಮಾಡ್ತೀನಿ. ವರ್ಕೌಟ್ ಮುಗಿಸಿ ಬಂದೆ, ಟಿಕ್ಕಳಿ ಜಳಕ ಮಾಡಿದೆ, ಹೋಗೈತಿ. ಬಂದು ದೋಸೆಗೆ ನೆನೆಗೆ ಹಾಕಿದೆ. ಕೆಲಸ ಮಾಡ್ಕೋಬೇಕೀಗ, ಅಡ್ಗೆ ಎಲ್ಲ ಮಾಡಬೇಕು. ಹಂಗೆ ಐತಿ ಅಡ್ಗೆ ಮಾಡೋದು. ಈಗ ಅದೆಲ್ಲ ಮುಗಿಸಿ ಮತ್ತು ಕತಿಗೆ ಕುಂದಿರ್ಬೇಕು. ಇನ್ನೊಂದೇನಪ್ಪ ಅಂತಂದ್ರೆ ಆನ್ಲೈನ್ಯಾಗ ಬ್ಲೌಸ್ ಆರ್ಡರ್ ಮಾಡಿದ್ದೆ ಮೀಶೋದಾಗ. ಚಲೋ ಐತಿ ಬ್ಲೌಸ್, ಚಲೋ ಐತಿ, ಆದ್ರೆ ಸೈಜ್ ಸರಿ ಕರೆಕ್ಟ್ ಆಗಿಲ್ಲ ನಂಗೆ, ಹಾಗಾಗಿ ವಾಪಸ್ ಕಳ್ಸಾತೀನಿ. ನೋಡ್ರಿ ಬ್ಲೌಸ್ ಈ ಥರ ಬಂದೈತಿ. ನಾನು ಇದನ್ನ ಯಾಕೆ ಬುಕ್ ಮಾಡಿದೆ ಅಂತಂದ್ರೆ ಒಂದು ಕೇರಳದ ಸೀರೆ ತಗೊಂಡೇನಿ, ಸಕ್ಕದೈತಿ ಸೀರೆ. ಮಧುರೈ ಮೀನಾಕ್ಷಿಗೆ ಹೋಗಿದ್ನಲ್ಲ ತಮಿಳ್ನಾಡು, ಅಲ್ಲಿ ತಗೊಂಡಿದ್ದು. ಮೀನಾಕ್ಷಿ ದೇವಸ್ಥಾನದ ಎದುರಿಗೆ ಒಂದು ಶಾಪ್ ಇತ್ತು, ಅಲ್ಲೇ ಹೊರಗೆ ಹಾಕಿದ್ರು. ನಂಗೆ ಭಾಳ ಇಷ್ಟ ಆಗ್ಬಿಡ್ತದ ಸೀರೆ, ಅದಕ್ಕೆ ಅದನ್ನ ಅಲ್ಲಿ ತಗೊಂಡೆ ನಾನು ಮಧುರೈ ಮೀನಾಕ್ಷಿ ಒಳಗೆ. ಅದ್ರೊಳಗೆ ಬ್ಲೌಸ್ ಐತಿ, ಆದ್ರೆ ಅದನ್ನ ಕಟ್ ಮಾಡಿಸಿದ್ರೆ ನಂಗೆ ನೆರ್ಗಿ ಕಡಿಮೆ ಆಕ್ಕವ. ಸೊ ಅದಕ್ಕೆ ನಾ ಬ್ಯಾಡ್ ಅಂತೇಳಿ ನೆರ್ಗಿ ಕಡಿಮೆ ಆಕ್ಕವ ಅನ್ನೋ ಕಾರಣಕ್ಕೆ ಬೇರೆ ಆನ್ಲೈನ್ ಒಂದು ಬ್ಲೌಸ್ ತರಿಸಿದ್ರಾತ ಅದೇ ಕಲರ್ ಇಂದ ಅಂತೇಳಿ ಇದನ್ನ ಆರ್ಡರ್ ಮಾಡಿದ್ದೆ. ನೋಡು ಒಂದ್ ಸ್ವಲ್ಪ ಸೀರೆಗಿದು ಚಂದ ಕಾಣ್ತೈತಿ ಅಂತೇಳಿ. ಬ್ಲೌಸ್ ಚಲೋ ಐತಿ, ಕ್ವಾಲಿಟಿ ಅಡ್ಡಿ ಇಲ್ಲ, ಎಲ್ಲ ಚಲೋ ಐತಿ. ಆದ್ರೆ ಇದು ಸೈಜ್ ಕರೆಕ್ಟ್ ಆಗಿಲ್ಲ ನನಗೆ, ನಂಗೆ ಗೊತ್ತಾಗಿಲ್ಲ. ಸ್ವಲ್ಪ ಸೈಜ್ ಸಣ್ಣದ ಆರ್ಡರ್ ಮಾಡ್ಬಿಟ್ಟೇನಿ. ಹಂಗೆ ಕಲ್ಲಂಗ ಕರ್ರ ಅಂತೈತಿ. ಹೊಸ ತರ್ಬೇಕು. 15 ವರ್ಷದ್ದು 14 ವರ್ಷದ್ದು ನೋಡ್ರಿ. ಆನ್ಲೈನ್ಯಾಗ ಫ್ಲಿಪ್ಕಾರ್ಟ್ದೊಳಗೆ ಒಂದು ನೆಟ್ ಆರ್ಡರ್ ಮಾಡಿದ್ದೆ. ನೆಟ್ ಅಂತಂದ್ರೆ ಕಿಟಕಿಗೆ ಹಾಕಕ್ಕೆ, ಸೊಳ್ಳಿ ಸಂಬಂಧ ಕಿಟಕಿಗೆ ಹಾಕಕ್ಕಂತೇಳಿ ನೆಟ್ ಆರ್ಡರ್ ಮಾಡಿದ್ದೆ. ಇದು ಕಾಣ್ಸಾಕಂತೇಳಿ ಇದು ಕೊಟ್ಟಾರ. ಇದಕ್ಕೆ ಕಿಟಕಿಗೆ ಅಂಟಿರ್ಲಿ ಅಂತೇಳಿ ಇದನ್ನು ಕೊಟ್ಟಾರ, ಅಂಟಿನ ಪಟ್ಟಿ. ಇದನ್ನ ಹಚ್ಚಿ ಇದನ್ನ ಹಚ್ಚೋದು ಕಿಟಕಿಯಾಗ. ಇದನ್ನ ತರಿಸಿ 1 ವಾರ ಆತು. ನನಗೆ ಇನ್ನೂ ಕಿಟಕಿಗೆ ಹಚ್ಚಾಕ ಆಗವಲ್ತ. ಬೇರೆ ಕೆಲಸ, ಹೊರಗೆ ಹೋಗ ಇಲ್ಲಿ ಬಾ ಅನ್ನೋ ಕೆಲಸದೊಳಗೆ ಆಗವಲ್ತ, ಮಾಡಿಲ್ಲ. ಅದನ್ನ ಮಾಡ್ಬೇಕಾಗೈತಿ. ಮತ್ತೆ ಸೀರೆ ತೋರಿಸ್ತೇನೆ ತಡ್ರಿ. ನೋಡ್ರಿ ಹೆಂಗ ಅನಿಸ್ತೈತೆ ಸೀರೆ. ನಿಮ್ಗೆ ಇಷ್ಟ ಆಕತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಮಾತ್ರ ಅವತ್ತು ಕೇರಳ ಸೀರೆ ನಂಗೆ ಭಾಳ ಇಷ್ಟ ಆತ. ಸೀರೆ ಇದು ರೇಷ್ಮೆ ಮಿಕ್ಸ್ ಐತಿ ಇದ್ರೊಳಗೆ. ಚಲೋ ಕ್ವಾಲಿಟಿ ತಗೊಂಡಿದ್ದೆ. ಮೆತ್ತಗೈತಿ, ಉಬ್ಬಂಗಿಲ್ಲ, ಮೆತ್ತಗೈತಿ. ದಡಿ ಸೆರಗ್ನಾಗ ಈ ಥರ ನವಿಲ್ ಬಂದೈತಿ, ಈ ಥರ ನವಿಲ್ ಬಂದೈತಿ. ಸೆರಗ್ನಾಗ ವೈಟ್ ಐತಿ. ಸೀರೆ ಒಳಗೂ ಅಷ್ಟೇ ದಡಿಗೆ ಕಾಲಿಗೆಲ್ಲ ಈ ಥರ ಬಂದೈತಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಲ್ಲ. ಇದು ಒಳಗ್ ಕಾಣ್ತೈತಿ ಹಿಂಗ. ಇದು ಬ್ಲೌಸ್ ಈಗ ಯಾಕೆ ನಾನು ಇದು ಮಾಡಿದೆ, ಮತ್ತೆ ಅವ್ರು ರಿಟರ್ನ್ ಹಾಕೇನಿ, ಬಂದು ತಗೊಂಡು ಹೋಗಿದಾರ ಅಂತೇಳಿ ಬೇಗ ವಿಡಿಯೋ ಮಾಡಿದೆ. ಆಮೇಲೆ ಇನ್ನೊಂದು ನಿಮ್ಗೆ ತೋರಿಸ್ಬೇಕಾಗಿರೋದಂದ್ರೆ ಮೋಸ್ಟ್ ಐ ಲವ್ ಯು ಸಾರಿ, ಇದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಇದು ನಂಗೆ ಎಷ್ಟು ಇಷ್ಟ ಆಗೈತಿ ಅಂದ್ರೆ ಇನ್ನೊಂದು ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಇದು ಏನಂತ ನೋಡ್ರಿ, ಇಲ್ಲೇ ಮಲ್ಬಾರ್ ಒಳಗೆ ತಗೊಂಡಿದ್ದೆ. ಇದನ್ನ ತಗೊಳಕ್ ನಾನು ಒಂದು ಮಿನಿಮಮ್ 2 ತಿಂಗಳಂತರೂ ಕಾದೇನು ನಾನು ಇದನ್ನ ತಗೊಳಕ. ಯಾಕಂದ್ರೆ ಏನಾಗಿತ್ತು ಅಂದ್ರೆ ನಮ್ಮ ವಿಜ್ಜು ಆಂಟಿ ಅವರು ಹಳೆ ಬಳಿನ ಹಾಕಿ ಹೊಸ ಬಳಿ ತಗೊಳಕ್ ಹೊಂಟಿದ್ರು. ಅವಾಗ ಮಳಿ ಮಾರಿನ ದಿನ ಕಾರ್ನಾಗ ಹೋಗಿ ಬಂದ್ಬಿಡನ್ ತಗೋರ್ವಿಂದ ಅಂದ್ರೆ, ಮತ್ತೆ ನನಗೆ ಬಂಗಾರ ನೋಡುವ ಆಸೆ ಭಾಳಲ್ಲ. ಯಾಕೆ ನಾನು ಬರ್ತೇನ್ರಿ ಅಂತಂದೆ. ಸರಿ ಆಯ್ತು ಬಾ ಅಂತಂದೇಳಿ ಹೋದ್ವಿ ಜೊತೆಗೆ. ಅಲ್ಲಿ ಹೋದ್ಮೇಲೆ ನನಗೆ ಅವ್ರ ಬಳಿ ನೋಡಾತಿದ್ರು. ನನ್ಗೆ ಮತ್ತೆ ನಾನು ತಗೊಳಕ್ಕೆಲ್ಲ ಮಾಡಕ್ಕೆಲ್ಲ ನಾವು ನೋಡ್ಲಿಲ್ಲ. ನಾನು ಹಂಗ ಹಿಂಗ ನೋಡ್ಕೊಂತ ಕುಂತಾಗ ನನ್ಗೆ ಕಿವ್ಯಾಂದೊಂದು ಭಾರಿ ಅಟ್ರಾಕ್ಟ್ ಆಗ್ಬಿಡ್ತು. ನೋಡಿದಾಗ ಅದನ್ನ ತಗೋಬೇಕಂತ ಅಷ್ಟು ನನಗೆ ಆಸೆ ಆಗಕ್ಕೆ ಶುರು ಆಗ್ಬಿಡುತ್ತೆ. ನಂಗೆ ಅದು ಅದೇ ಬೇಕು, ಅದೇ ಡಿಸೈನೇ ಬೇಕು ಅನ್ನೋಷ್ಟು ನಂಗೆ ಅದು ಇಷ್ಟ ಆಗ್ಬಿಡುತ್ತೆ. ಅದನ್ನ ಅವತ್ತು ತಗೋಬೇಕಂದ್ರೆ ನನ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ.
ಹಾಗಾಗಿ ನಮ್ಮ ಮನೆಯವ್ರಿಗೆ ಕೇಳ್ದೆ ರೀ ಕೊಡಿಸ್ರಿ ಅಂತೇಳಿ ಅವ್ರು ನನ್ನ ಕಡೆ ಈಗ ರೊಕ್ಕಿಲ್ಲ ತಡಿ ನೋಡೋಣ ನನ್ನ ಕಡೆ ಈಗಿಲ್ಲ ಅಂತಂದ್ರೆ ಅಂದಮೇಲೆ ಭಾಳ ನನಗೇನು ಯಾರು ತೊಗೊಂಡು ಹೋಗಿದ್ದಾರೆ ಒಂದು ಫೋಟೋ ಹೊಡ್ಕೋಬೇಕಂದ್ರೆ ಅವ್ರು ಫೋಟೋ ಹೊಡ್ಕೊಳಕ್ ಬಿಡಲಿಲ್ಲ. ಅವ್ರಿಗೇನು ಬೇರೆ ಕಡೆ ಮಾಡಿಸ್ಕೊತಾರ ಇಲ್ಲೇ ತೊಗೊಳ್ಳಿ ಅಂತ ಕೆಲವು ಕಡೆ ಬಿಡಲ್ಲ ಫೋಟೋ ಹೊಡ್ಕೊಳಕ್ಕೆ. ನನಗರ ಆ ಡಿಸೈನ್ ಭಾಳ ಇಷ್ಟ ಆಗ್ಬಿಟ್ಟೈತಿ. ಈಗ ಅವರು ಫೋಟೋ ಹೊಡ್ಕೊಳಕ್ಕೂ ಬಿಡುವಲ್ರು, ತೊಗೊಂಡೇನಿ ಅಂತಂದ್ರೆ ತೊಗೊಳಕ್ಕೂ ಆಗವಲ್ತು. ಏನು ಮಾಡ್ಲ ನಂಗೆ ಆಗ್ಬಿಟ್ಟಿತ್ತು ಅವತ್ತು. ಅದಾದ್ಮೇಲೂ ನನಗೆ ಮನೆಗೆ ಬಂದ್ಮೇಲೆ ರೀ ನಂದೊಂದು ಯಾವ್ದಾರ ಬೇರೆ ಬಂಗಾರ ಒತ್ತಿ ಇಟ್ಟು ಅದನ್ನ ತೊಗೊಂಬರ್ರಿ, ಅದು ನಂಗೆ ಅದು ಅಷ್ಟು ಇಷ್ಟ ಆಗೈತೆ, ಆಮೇಲೆ ಇದನ್ನ ಬಿಡಿಸ್ಕೋಬೋದು ಬೇಕಾರ ಅಂತ ಗಂಟೆ ಬಿದ್ದೆ. ಇವರು ನೋಡ್ರಿ ಹಂಗೆ ಬಂಗಾರಕ್ಕೋಸ್ಕರ ಬಂಗಾರ ಒತ್ತಿಟ್ಟು ಬಂಗಾರ ತಂದ್ರೆ ಹುಚ್ಚರಂತಾರ. ಬೇಡ, ನಿನಗೆ ಹಂಗದ ಅಷ್ಟು ಆಸೆ ಇದ್ರ ಅದು ನಿನಗೆ ಸಿಗ್ಬೇಕು ಅನ್ನೋಗಿದ್ರೆ ಸಿಗ್ತೈತೆ, ಸುಮ್ಕಿರು ಅದಕ್ಕೆ ವಟ ವಟ ಹಚ್ಚಿ ನಾ ಅಂತೂ ಬಂಗಾರ ಒತ್ತಿ ಇಡಂಗಿಲ್ಲ ಮರೆ ಅಂತ ಅನ್ನಕತ್ರ. ಏನು ಮಾಡೋದ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡು, ಮತ್ತೆ ಇವ್ರು ಕೊಟ್ಟು ವಾದ್ಸಕ್ಕಂತೂ ಆಗಂಗಿಲ್ಲ ಅಂತಂದು ಸುಮ್ಮನಾದೆ. ನನಗೇನು 2 ತಿಂಗಳಾದ್ರೆ ಯಾರಾದ್ರೂ ತೊಗೊಂಡು ಹೋಗ್ಬೋದಲ್ಲ, ಅಷ್ಟು ಚಂದ ಐತೆ ಡಿಸೈನ್, ಯಾರಾದ್ರೂ ಒಯ್ದಿರ್ತಾರೆ ಅನ್ನೋದೇ ನನಗೆ. ಕಡೆಗೆ ಒಂದಿನ ಮೊನ್ನೆ ನಮ್ಮ ಮನೆಯವ್ರು ಈಗ ನಾನು ಜೂನ್ 10ನೇ ತಾರೀಕು ನನ್ನ ಬರ್ತಡೇ ಇರೋದು. ಅದಕ್ಕೆ ಇವ್ರೇನಂದ್ರೆ ಆಯ್ತು ನೀ ಕೇಳಿದ್ದೆಲ್ಲ ಬಾ ಕೊಡಿಸ್ತೇನೆ ಅಂತೇಳಿ ಕರ್ಕೊಂಡು ಹೋದ್ರು. ನನಗೆ ಫಸ್ಟ್ ಅಲ್ಲೇ ಹೋಗ್ಲಿಲ್ಲ, ನಾವು ಡೈರೆಕ್ಟ್ ಬೇರೆ ಅಂಗಡಿಗೆಲ್ಲ ಹೋಗಿದ್ವಿ. ಹೋಗಿ ಆಮೇಲೆ ನನಗೆ ಎಲ್ಲಿ ಮನಸ್ಸಿಗೆ ಬರಲಿಲ್ಲ, ಅದೇ ಬೇಕನ್ನೋದೇ ಇತ್ತು ನಂಗೆ. ಕಡೆಗೆ ಅಲ್ಲೇ ಹೋದ್ವಿ. ಹೋಗಿ ಅಲ್ಲಿ ಹೋದ ತಕ್ಷಣ ಹುಡ್ಕಕ್ಕೆ ಶುರು ಮಾಡಿದೆ, ಎಲ್ಲೋತ್ ಅಂತೇಳಿ. ಕಡೆಗೆ ಕಾಣ್ತು, ಯಪ್ಪ ಯಾರು ತೊಗೊಂಡಿಲ್ಲ, ಚಲೋ ಆತಂತ ಅನಿಸ್ತು. ಯಾಕಂದ್ರೆ ಅದು ನನಗೆ ಸಿಗ್ಬೇಕಂತ ಐತೆ. ಅದಕ್ಕೋಸ್ಕರ ಯಾಕೆ ಯಾರು ತೊಗೊಂಡಿದ್ದಿಲ್ಲ ಅದನ್ನ, ಯಾರೋ ಒಯ್ದಿರ್ಬೋದು ಬಿಡ, ಅವ್ರಿಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಹಿಂಗಿತ್ತು ಅಂತ ತರ್ಸ್ಕೊಡಕತ್ತ ಅಂತ ಅವ್ರಿಗೆ ಕೇಳ್ಬೇಕಿತ್ತು. ಮತ್ತೆ ಅಷ್ಟೊತ್ತಿಗೆ ಪುಣ್ಯಕ್ಕೆ ಅದಿತ್ತು. ಹೋದ್ವಿ, ಸೀದಾ ತೊಗೊಂಡು ಬಂದ್ವಿ. ನೋಡ್ರಿ ಇದೇ ಡಿಸೈನ್ ಹೆಂಗೈತಿ ತಡ್ರಿ, ನೋಡ್ರಿ ಹೆಂಗೈತಿ ಡಿಸೈನ್. ನಂಗಂತೂ ಇದು ಭಾರಿ ಇಷ್ಟ ಆಗ್ಬಿಡ್ತಿದೆ ಡಿಸೈನ್ ನೋಡ್ತಿದ್ದಂಗ. ನೋಡ್ರಿ, ಅಲ್ಲ ನಿಮಗಿದು ಇಷ್ಟ ಆಕೈತೆ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಭಾರಿ ಇಷ್ಟ ಆಯ್ತು. ಶಂತಕಂತ ಏನು ಯೂನಿಕ್ ಇಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಇಲ್ಲ ರೀ, ನನಗೆ ಮಾತ್ರ ಭಾರಿ ಯೂನಿಕ್ ಐತಂತೇನೆ ಅನಿಸಿದ್ದು. ಅದಕ್ಕೆ ನೋಡ್ರಿ, ನೋಡ್ರಿ ಎಷ್ಟು ಚೆನ್ನಾಗಿತ್ತಲ್ಲ. ಅಯ್ಯೋ, ನನಗೆ ಇದನ್ನ ಇದೇ ಬೇಕು ಅನ್ನೋಷ್ಟು ನಂಗೆ ಮನಸ್ಸು. ನೋಡ್ರಿ ಹೆಂಗೈತಿ. ಹೆಂಗೈತಿ ಅಂತಂದೆ ಕಮೆಂಟ್ ಮಾಡ್ರಿ. ನಂಗೆ ಭಾರಿ ಇಷ್ಟ ಆಗ್ಬಿಡ್ತಿದ್ದು. ಕಡಿಗೂ ತಗೊಂಡೇ ಬಿಟ್ಟೆ ಇದನ್ನ. ನಾನು ರಾತ್ರಿ ತಗೊಂಡ್ ಬಂದ್ಮೇಲೆ ಹೊಳ್ಳ ಬೆಳ್ಳ ಒಂದು 10 ನಿಮಿಷಕ್ಕೊಮ್ಮೆ ಬರೋದು, ಟಿಜಿರಿ ತೆಗಿಯೋದು, ನೋಡೋದು, ಇಡೋದು, ನೋಡೋದು, ಹಾಕೊಳ್ಳೋದು, ಇಡೋದು, ನೋಡೋದು, ಹಾಕೊಳ್ಳೋದು, ಬಿಚ್ಚೋದು, ಇಡೋದು ಮಾಡಾಕತ್ಬಿಟ್ಟೆ. ಸ್ವಲ್ಪ ತನ 4-5 ಸಲ ಮಾಡೇ ಬಿಟ್ಟೆ. ಹಂಗ ನಮ್ಮ ಮನೆಯವರು ಹಿಂಗ್ ಮಾಡ, ಒಂದ್ಸಲ ಅದನ್ನ ಹಾಕೊಂಡು ಓಣ್ಯಾಗ ಒಂದು 4 ರೌಂಡ್ ಅಡ್ಡಾಡಿ ಬಂದ್ಬಿಡ, ಅವಾಗಾರ ನಿನ್ ಮನ್ಸು ಸಮಾಧಾನ ಆಕೈತೆ ನೋಡು. ಇಲ್ಲ ಅದನ್ನ ಹಾಕೊಂಡು ಒಂದು 10 ಫೋಟೋ ತೆಗಿ, ಇಲ್ಲ ಅದನ್ನ ಹಾಕೊಂಡು ಮಕ್ಕೊಂಡಾರ ಮಕ್ಕೋ ಅಂದ್ರೆ ನಿಂಗೆ ಸಮಾಧಾನ ಆಕೈತಿ. 20 ಸಲ ತೆಗಿಯೋದು ಹಾಕೊಳ್ಳೋದು ಮಾಡಬೇಡ, ಮುರಿದೋದಿತ್ತದು ಪಿರಿಕಿ ಅನ್ನಕತ್ರ. ಅಂದ್ರೆ ಗಂಡ್ ಮಕ್ಳಿಗೆ ಏನ್ ಗೊತ್ತಾಕತ್ರಿ, ಹೆಣ್ಮಕ್ಳಿಗೆ ಅದು ಸೀರಿ ಒಡವಿ ಅಂದ್ರೆ ಎಷ್ಟು ಆಸೆ ಅಂತ ಅವ್ರಿಗೇನ್ ಗೊತ್ತಾಗತ್ತ. ಅವಕ್ಕೊಂದ್ ಪ್ಯಾಂಟು ಹಂಗೆ ಹಾಕೊಂಡ್ ನಿಂತ್ರೆ ದೊಡ್ಡಾಗದ, ಅವ್ರಿಗೆ ಅದೇ ದೊಡ್ಡಾಗದ. ನಮ್ಗೆ ಹಂಗಲ್ಲ, ಹೆಣ್ಮಕ್ಳಿಗೆ ಸೀರಿ ಬ್ಲೌಸ್. ನೋಡ್ರಿ, ತಿರುಪತಿಗೆ ಹೊಂಟೇವಿ ನಾವು ಮುಂದಿನ ತಿಂಗಳು 12ನೇ ತಾರೀಕು ತಿರುಪತಿಗೆ ಹೊಂಟೇವಿ. 3 ದಿನ ಹೊಂಟೇವಿ. ಅದಕ್ಕೆ ಮನ್ಯಾಗ ಎಲ್ಲಾರು ಮಾತಾಡ್ಕೊಂಡೇವಿ, ಇದು ವೈಟ್ ಸೀರೆ ಕೇರಳದ ಉಡುನು ಅಂತೇಳಿ, ಇದಕ್ ಮ್ಯಾಚಿಂಗ್ ಅಂತೇಳಿ ನಾನು ಈ ಕಲರ್ ಬ್ಲೌಸ್ ಆರ್ಡರ್ ಮಾಡಿದ್ದು. ನೋಡ್ರಿ, ಇವು ಬೀಳ್ತತ ಇಲ್ಲ, ಈ ಕಲರ್ ಬ್ಲೌಸ್ ಆರ್ಡರ್ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತತ್ ಅಂತೇಳಿ. ಇದ್ರಾಗು ನವಿಲ್ ಟೈಪ್ ಐತಿ ಅನ್ನೋ ಕಾರಣಕ್ಕೆ. ಆದ್ರೆ ನೋಡಿದ್ರೆ ಹಿಂಗಾಗ್ಬಿಟ್ಟತಿ. ನಾವ್ ಹಿಂಗೆಲ್ಲ ರೆಡಿ ಮಾಡ್ಕೊಂತೀವಿ. ಅವರಿಗೆ ತಿರುಪತಿ ನಾಳೆ ಹೋಗೋದಂದ್ರೆ ಇವತ್ತಂತ ಒಂದ್ ಜೊತೆ ಅರ್ಬಿ ಇಟ್ಕೊಂತಾರ. ಹಿಂಗ ಅವ್ರದೈತಿ ಪರಿಸ್ಥಿತಿ, ಅವ್ರು ಹಿಂಗ್ ಮಾಡ್ತಾರ. ಆದ್ರೆ ಅದು ನಮಗ್ ಹಂಗ ಅನ್ಸಂಗಿಲ್ಲ, ಹೌದಾ? ಮತ್ತೆ ಯಾಕಂದ್ರೆ ನಾವ್ ಹೆಣ್ಮಕ್ಳೇ ಬೇರೆ ಅಲ್ಲ. ಅದಕ್ಕೆ ಈ ಕಿವ್ಯಾಂದವ್ರಿಗೆ ಏನು ದೊಡ್ಡದು ಅನ್ಸಲ್ಲ, ಆದ್ರೆ ನಮಗದು ಬಹಳ ದೊಡ್ಡ ವಿಷಯ. ನಂಗೆ ಇಲ್ಲ, ನಂಗೆ ಎಷ್ಟು ಇಷ್ಟ. ನಂಗೆ ನಿಜ ರಾತ್ರಿ ಎಷ್ಟು ತಂದ ದಿನ ನನ್ಗೆ ಎಷ್ಟು ರೂಪಾಯಿ ಕೊಟ್ಟರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ಗೊಂದು ಏನಾರು ಇಷ್ಟ ಆಗಿತ್ತಂದ್ರೆ ಅಷ್ಟು ನನಗೆ ಅದನ್ನ ತಗೊಳ್ಳೋ ಮಟ್ಟ ಸಮಾಧಾನ ಆಗಲ್ಲ. ನಂಗೆ ಹಂಗಂತ ದುಡ್ಡಿಲ್ಲ ಅಂದ್ರೆ ಕಾಡಕ್ ಹೋಗಲ್ಲ ರೀ. ಮತ್ತೆ ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಂದ್ರೆ ಸಾಧ್ಯ ಆಗುವಂತವಕ್ಕಷ್ಟೇ ಹಠ ಮಾಡೋದು, ಇಲ್ಲ ಅವು ಎಲ್ಲವಕ್ಕೂ ಮಾಡಕ್ ಹೋಗಂಗಿಲ್ಲ.
ಆದ್ರೆ ನೋಡ್ರಿ ಇದು ಎಷ್ಟು ನಂಗೆ ಇಷ್ಟ ಆತಂದ್ರೆ ನಂಗೆ ಭಾಳ ಇಷ್ಟ ಆತಿದೆ. ಕಡಿಗೂ ತೊಗೊಂಡೇ ಬಿಟ್ಟೆ ಇದನ್ನ. ಇದು ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ. ಚಲೋ ಐತಂತ ಮಾಡ್ರಿ, ಚಲೋ ಇಲ್ಲ ಅಂತ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ನಂಗೆ ಕಮೆಂಟ್ ನೋಡಿ ಬೇಜಾರಾಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೋಡ್ರಿ, ಮತ್ತೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡ್ರಿ. ನಾನು ಅದೇ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ನಾನು ಏನಾದರೂ ಹೊಸದಾಗಿ ತೊಗೊಂಬಂದ್ರೆ ವಿಡಿಯೋ ಮಾಡಿ ಖಂಡಿತ ತೋರಿಸ್ತೇನೆ. ಇದನ್ನ ಬಿಟ್ಟು ಬೇರೆದು ಆರ್ಡರ್ ಮಾಡ್ಬೇಕಂತ ಮಾಡೀನಿ. ಅದು ಬಂತಂದ್ರೆ ಅದು ಹೆಂಗೈತಂತ ನಾನು ನಿಮ್ಗೆ ತೋರಿಸ್ತೇನೆ. ಇದು ಯಾವ ಮತ್ತು ಮೀಶೋ ಫ್ಲಿಪ್ಕಾರ್ಟ್ ಪ್ರಮೋಷನ್ ಅಲ್ಲ ರೀಪ, ಮತ್ತು ಹಂಗೆ ತಿಳ್ಕೊಬೇಡ್ರಿ. ಹಾಗೆಲ್ಲ ಏನೂ ಇಲ್ಲ, ನಾನು ತೊಗೊಂಡಿದ್ದು ಹೇಳಿದೆ ಅಷ್ಟೆ. ಇದು ನೋಡ್ರಿ, ನಾನು ಬುಕ್ ಮಾಡಿದ್ದು ಕರೆ ಕಲರ್, ಕೊಟ್ಟಿರೋದು ಬಿಳೆ ಕಲರ್. ವಾಪಸ್ ಕಳ್ಸಕ್ಕೆ ಕಳಿಸ್ಬೇಕಂತ ಮರ್ತೇ ಬಿಟ್ಟೆ. ಹಂಗಾಗಿ ಉಳ್ಕೊಂಡೇ ಬಿಟ್ಟತ್ ನನ್ನ ಕಡೆನ. ನೋಡ್ರಿ, ನಾನು ಆರ್ಡರ್ ಮಾಡಿದ್ ಕರೆಯೋದು ಬಂದಿದ್ದು ಬಿಳೆದು ಏನು ಮಾಡ್ಬೇಕಾಕತಿ ಅಂತ ಎಡವಟ್ಟು ಹಾಕವು. ಫೋನ್ಯಾಗ ಒಂಥರ ಕಾಣಿಸ್ತಾವು, ಆರ್ಡರ್ ಮಾಡೋ ಹೊತ್ನಾಗ. ಆರ್ಡರ್ ಮಾಡಿ ಮನೆಗೆ ಬಂದ್ಮೇಲೆ ಒಂಥರ ಇರ್ತಾವು. ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದಕ್ಕೆ 1800 ರೂಪಾಯಿ ಕೊಟ್ಟಿದ್ದೆ ನಾನು. ಅವತ್ತು ಮಧುರೈ ಮೀನಾಕ್ಷಿ ಒಳಗೆ ತಗೊಂಡಿದ್ದಿದೆ. ಕೇರಳಕ್ಕೆ ಹೋದಾಗ ನಾನು ಈ ಸೀರೆ ಉಟ್ಕೊಂಡಿದ್ದೆ. ಕೇರಳ ಪದ್ಮನಾಭ ಟೆಂಪಲ್ ಒಳಗೆ ಹೋದಾಗ ನನ್ನ ಹತ್ರ ಬೇರೆ ಸೀರೆ ಬ್ಲೌಜಿ ಮ್ಯಾಚ್ ಮಾಡ್ಕೊಂಡು ಇದನ್ನ ಉಟ್ಕೊಂಡಿದ್ದೆ ಅವತ್ತು. ಇದು ಬಹಳ ಚಂದ ಐತಿ, ಮೆತ್ತಗೈತಿ ನೋಡ್ರಿ, ಉಬ್ಬಲ್ಲ ಏನಿಲ್ಲ, ಮೆತ್ತಗೈತಿ. ವೈಟ್ ಸೀರೆ ಸರಿ. ಈ ವಿಡಿಯೋ ಸಣ್ಣ ವಿಡಿಯೋ, ನನಗೆ ತಿಳಿದಷ್ಟು ಮಟ್ಟಿಗೆ ಮಾತಾಡೇನಿ. ನಿಮ್ಗೆ ಇಷ್ಟ ಆಗೈತೋ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ಜಾಸ್ತಿ ಜನ ನೋಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ಹೊಸದಾಗಿ ಯಾರ ನೋಡಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ನೋಡ್ರಿ, ವಿಡಿಯೋ ಮಾಡತ್ತೀನಿ. ಆಗ ಕೈ ಮಾಸ್ಟ್ರಿಗೆ ಹಾಕಿದ್ದೆ. ಆ ಗ್ಯಾಪ್ನಾಗ ನಾನು ವಿಡಿಯೋ ಮಾಡತ್ತಿದ್ದೆ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಆಮೇಲೆ ಈ ಬಳಿ ಬಗ್ಗೆ ಒಬ್ರು ಕೇಳಿದ್ರ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡ್ರಿ, ಈ ಬಳಿ ಎಷ್ಟು ಚೆನ್ನಾಗೈತಿ. ಎಲ್ಲಪ್ಪ, ಹಾ, ಈ ಬಳಿ ಇದು ಗುಪ್ತ ಗೋದಾವರಿಗೆ ಮೊನ್ನೆ ಚಿತ್ರಕೂಟಕ್ಕೆ ಹೋಗಿದ್ವಲ್ಲ, ಮಧ್ಯಪ್ರದೇಶ ಇರ್ಬೇಕ, ಅಲ್ಲಿ ತಗೊಂಡಿದ್ದಿದ ಬಳಿ. ಬರೀ 50 ರೂಪಾಯಿ 2 ಬಳಿ. ನಾನು 4 ತಗೊಂಡೆ. ಯಾಕಂದ್ರೆ ನನಗೆ ಮತ್ತು ನನ್ನ ವಾರಗಿತ್ತಿಗೆ 2 ಅಂತೇಳಿ ಆಕಿಗೂ ನನಗೂ ಸೇರೆ ತಗೊಂಡೆ. ಆಮೇಲೆ ಇನ್ನೊಂದೆರಡು ಸರಗಳೆಲ್ಲ ತಗೊಂಡಿದ್ದೆ. ಆಕಿಗೂ ನನಗೂ ಸೇರೆ ತಗೊಂಡಿದ್ದೆ. ನಾ ಯಾವಾಗಿದ್ರು ಹಂಗೆ, ನಾ ಏನಾರ ತರಕ್ ಹೋದೆ ಅಂತಂದ್ರೆ ಆಕಿನ ಬಿಟ್ಟು ತರಂಗಿಲ್ಲ, ಆಕಿಗೂ ಸೇರ್ಸೇ ತಗೊಂಡ್ಬಂದಿರ್ತೀನಿ. ಯಾಕಂದ್ರೆ ಆಕಿ ಎಲ್ಲಿ ಹೊರಗೆ ಹೋಗಂಗಿಲ್ಲ ಅನ್ನೋ ಕಾರಣಕ್ಕೆ ಆಕಿಗೂ ಸೇರ್ಸಿನೇ ತಗೊಂಡು ಬಂದಿರ್ತೀನಿ. ನೋಡ್ರಿ, ಇದನ್ನ ಒಂದ್ಸಲ ನಾನು ಹಾಕೊಂಡು ತೋರಿಸ್ತೇನೆ. ನೋಡ್ರಿ, ನಂಗೆ ಭಾಳ ಇಷ್ಟ ಆಗ್ತದೆ. ಥ್ಯಾಂಕ್ ಯು ರೀ, ಕೊಡ್ಸಿದ್ದಕ್ಕೆ ರೀ, ಥ್ಯಾಂಕ್ ಯು. ಓಕೆ ಅಂತ ನೋಡ್ರಿ. ಅನ್ರೊಮ್ಯಾಂಟಿಕ್ ಏನು ಮಾಡೋಕ್ಕಾಗಲ್ಲ. ರೊಮ್ಯಾಂಟಿಕ್ ಗಂಡ ಸಿಗಾಕ ಪುಣ್ಯ ಮಾಡಿರ್ಬೇಕಂತ ಏನು ಅನ್ರೊಮ್ಯಾಂಟಿಕ್.